ಎಂದು ಯಾರೂ ಹೇಳಿಕೆ ಕೊಟ್ಟಿಲ್ಲ. ಕಾಂಗ್ರೆಸ್ ಇತಿಹಾಸದಲ್ಲಿ ಯುವ ನಾಯಕ ಡಿಕೆಶಿ ರೀತಿ ಡಿಕೆಶಿ ನಾನು ಹಿಂದೂ ಹೇಳಿಕೆ ಹಿಂದೆ ರಾಜಕೀಯ ಬಿರುಗಾಳಿ ಇದೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಸ್ವಾಗತವನ್ನ ಕೋರ್ತೇವೆ. ಶಾಸಕ ಸುರೇಶ್ ಗೌಡ ಈ ರೀತಿಯಾಗಿ ಹೇಳಿದ್ದು ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಹಿಂದೆ ನಾನಾ ಅರ್ಥ ಇದೆ. ಅವರ ಹೇಳಿಕೆ ಹಿಂದೆ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸಲಿದೆ. ಮಲ್ಲಿಕಾರ್ಜುನ ಖರ್ಗೆ ಮಾತು ಧಿಕ್ಕರಿಸಿ ಕುಂಭಮೇಳಕ್ಕೆ ಹೋಗಿರೋದು ಸ್ವಾಗತ. ಡಿಕೆ ಶಿವಕುಮಾರ್ ಅವರಿಗೆ ಈಗಲಾದರೂ ಜ್ಞಾನೋದಯವಾಗಿದೆ. ಮತ್ತೆ ರಾಜಕೀಯ ಬದಲಾವಣೆಯ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಡಿಕೆಶಿ ಬಿಜೆಪಿ ಬರೋದು ಅವರಿಗೆ ಬಿಟ್ಟ ವಿಚಾರ, ಕರೆಕೊಳ್ಳೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಇದರಲ್ಲಿ ನನ್ನದೇನೂ ಇಲ್ಲ. ಪಾರ್ಟಿ ಡಿಕೆಶಿ ಅವರನ್ನ ಪಕ್ಷಕ್ಕೆ ಆಹ್ವಾನಿಸಿದ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾಂಗ್ರೆಸ್ನ ಧುರೀಣರ ಹಿಂದೂ ಹೇಳಿಕೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳೋದು ಸುಮ್ಮನೆ ಅಲ್ಲ. ಅದರ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರವಿದೆ. ಈ ಸರ್ಕಾರ ಪರಿಸ್ಥಿತಿ ಕಾದು ನೋಡಬೇಕಿದೆ. ಈ ಸರ್ಕಾರ ಜನಗಳ ಪಾಲಿಗೆ ಸತ್ತೋಗಿದೆ. ಕಾಂಗ್ರೆಸ್ನ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಾರೆ. ಇನ್ನು ಯಾರು ಕಾಂಗ್ರೆಸ್ನಿಂದ ಆಗಲ್ಲ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನ ಆಗಲಿದೆ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ ಸುರೇಶ್ ಗೌಡ. ಇದನ್ನ ನಿಜವಾಗಲೂ ಕೂಡ ನಾನು ಸ್ವಾಗತಿಸ್ತೇನೆ. ಡಿಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ. ಮತ್ತೆ ರಾಜಕೀಯದ ಬದಲಾವಣೆಯ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಬದಲಾವಣೆ 100ಕ್ಕೆ 100 ಇದೆ ಅಂತ ಅನಿಸುತ್ತೆ. ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ಬಿಜೆಪಿಗೆ ಅವರನ್ನು ಸ್ವಾಗತಿಸ್ತಾರೆ ನೋಡ್ರಿ, ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತೆ ಸ್ವಾಗತ ಮಾಡ್ತೇನೆ. ಅವರಿಗೆ ಬಿಟ್ಟಂತ ವಿಷಯ ಅದು. ನಾನು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು. ನಾನು ಅದನ್ನು ಹೇಳೋದಿಲ್ಲ. ಪಾರ್ಟಿ ನಿರ್ಧಾರ ಮಾಡಿದ್ರೆ ಕರ್ಕೊಂಡ್ರೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಬಿಜೆಪಿ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ನಾನೇನು ಭವಿಷ್ಯ ಹೇಳಕ್ಕೆ ನಾನು ಇದೇನ್ರಿ? ನೀವು ನೋಡ್ರಿ, ಒಬ್ಬ ರಾಜಕೀಯದ ಒಬ್ಬ ಧುರೀಣ, ಕಾಂಗ್ರೆಸ್ಸಿನ ಧುರೀಣ, ಕೆಪಿಸಿಸಿ ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನು ಮಾಡಿ ಅದಾದ್ಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಏನು ಸುಮ್ಮನೆ ಹೋಗಿ ಕೂತ್ಕೊಳ್ಳೋರಲ್ಲ. ಒಬ್ಬ ಚಾಣಕ್ಯ, ಕರ್ನಾಟಕ ಕಂಡಂತ ಒಬ್ಬ ಚಾಣಕ್ಯ ರಾಜಕಾರಣಿ. ಅದು ಕಾದ್ ನೋಡಿ, ಈಗಲೇ ಹೇಳೋದಕ್ಕಂತ ಅಲ್ಲ, ಮುಂದೆ ದಿನಗಳಲ್ಲಿ ರಾಜಕೀಯ ಬಿರುಗಾಳಿ, ಇದು ಬರೀ ಗಾಳಿ ಅಲ್ಲ, ಬಿರುಗಾಳಿ, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟಂತೂ ಹೇಳ್ಬಲ್ಲ. ಅದು ಗೊತ್ತಿಲ್ಲ ನನಗೆ, ಬಟ್ ಅವ್ರ ಹೇಳಿಕೆ ಮಾತ್ರ ನನಗೆ ಅದು ಗೊತ್ತಿಲ್ಲ. ಅಮಿತ್ ಶಾ ಅವ್ರ ಜೊತೆ ಹೋಗಿದ್ದಾರೋ, ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜಕೀಯದ ಒಂದು ಬಿರುಗಾಳಿ ಇದೆ ಅಂತ ಹೇಳಿ ನನಗಂತೂ ಅನಿಸುತ್ತೆ. ಈ ಸರ್ಕಾರ ಸತ್ತೋಗಿದೆ. ಜನಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. 2 ವರ್ಷದಲ್ಲಿ 1 ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಒಂದು ಇಡೀ ಮಣ್ಣು ಹಾಕುವಷ್ಟು ಕೆಲಸನೂ ಕೂಡ ಇಲ್ಲಿ ಆಗಿಲ್ಲ. ಇಡೀ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ದರಿದ್ರ ಸರ್ಕಾರ, ದಿವಾಳಿ ಸರ್ಕಾರ. ಮತ್ತೆ ಬೇಗ ತೊಲಗಬೇಕು ಅನ್ನೋದು ಕರ್ನಾಟಕ ರಾಜ್ಯದ. ವಾಕಿಂಗ್ ಮಾಡೋದ್ರ ಮೇಲಲ್ಲ, ಯಾರ ಮೇಲೆ ಬಿಟ್ಟಿದ್ದಾರೆ 2 ವರ್ಷದಲ್ಲಿ ಇವರು? ಯಾರ ಮೇಲೆ ಬಿಟ್ಟಿದ್ದಾರೆ ಇವರು? ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ವಿಸ್ಕಿ ಬಾಟ್ಲಿಂದ ಹಿಡಿದು, ಕರೆಂಟ್ ಬಿಲ್ಲಿಂದ ಹಿಡಿದು, ಹಾಲಿನಿಂದ ಹಿಡಿದು, ಬಸ್ಸಿಂದ ಹಿಡಿದು ಯಾವುದ್ರ ಮೇಲೆ ಬಿಟ್ಟಿದೆ ಈ ಸರ್ಕಾರ? ಎಲ್ಲರನ್ನು ಬಲಿ ಹಾಕ್ಬಿಟ್ಟಿದೆ. ಆ ಜನಗಳ ದುಡ್ಡು ಹೊಡೆದು ಜನಕ್ಕೆ ಕೊಡುವಂಥ ಯೋಜನೆ ಯಾರಿಗೆ ಬೇಕಿತ್ತಿದ್ದು? ಯಾರೋ ಬಡವರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿ, ಶ್ರೀಮಂತರಿಗೆ, ಎಲ್ರಿಗೂ, ಮಧ್ಯಮ ವರ್ಗದವ್ರು ಎಲ್ರಿಗೂ ಭಾಗ್ಯ ಕೊಟ್ಟು ಈ ಸರ್ಕಾರ ಹಾಳು ಮಾಡಿ ಡಿಕೆ ಶಿವಕುಮಾರ್ ಭವಿಷ್ಯದಲ್ಲಿ ನುಡಿದವ್ರೆ. ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನು ಪದೇ ಪದೇ ನಾನು ಹೇಳ್ತೇನೆ. ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕ್ಲೋಸ್. ನಾನು ಶಾಸ್ತ್ರ ಹೇಳೋಣಪ್ಪ. ಓಕೆ, ಧನ್ಯವಾದ. ಕಾರ್ಯಕ್ರಮ ಗಾಳಿ ಅಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದು ಮುನ್ಸೂಚನೆ ಅಷ್ಟಂತ ಹೇಳ್ಬೋದು. ನಾನು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಇದು. ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಇದ್ದವನು. ನೋಡ್ರಿ, ಅವ್ರ ಹೇಳಿಕೆಯನ್ನ ಮನಸ್ಪೂರ್ವಕವಾಗಿ ನಾನು ಶ್ಲಾಘಿಸ್ತೇನೆ ಮತ್ತೆ ಸ್ವಾಗತ ಮಾಡ್ತೇನೆ. ಬಿಜೆಪಿ ರಾಜಕೀಯದ ಒಬ್ಬ ಧುರೀಣ, ಕಾಂಗ್ರೆಸ್ಸಿನ ಧುರೀಣ, ಕೆಪಿಸಿಸಿ ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನ ಮಾಡಿ ಅದಾದ್ಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಏನು ಸುಮ್ಮನೆ ಹೋಗಿ ಕೂತ್ಕೊಳ್ಳೋರಲ್ಲ. ಒಬ್ಬ ಚಾಣಕ್ಯ, ಕರ್ನಾಟಕ ಕಂಡಂತ ಒಬ್ಬ ಚಾಣಕ್ಯ ರಾಜಕಾರಣಿ. ಅದು ಕಾದ್ ನೋಡಿ, ಈಗಲೇ ಹೇಳೋದಕ್ಕಂತ ಅಲ್ಲ, ಹೇಳಿಕೆಯನ್ನ ಕೊಟ್ಟಿಲ್ಲ. ನನ್ನ ರಾಜಕೀಯ ಇತಿಹಾಸದ 40 ವರ್ಷದಲ್ಲಿ ಇದನ್ನ ಹೇಳಿಕೆ ಕೊಡ್ಬೇಕಾದ್ರೆ ಧೈರ್ಯ ಬೇಕು. ಇದು ರಾಜಕೀಯ ಹೇಳಿಕೆ ಅಂತ ಎಲ್ರಿಗೂ ಕಾಣಿಸ್ಬೋದು, ಆದರೆ ಡಿ ಕೆ ಶಿವಕುಮಾರ್ ಒಬ್ಬರು ಚಾಣಕ್ಯ ರಾಜಕಾರಣಿ. ಅವ್ರ ಹೇಳಿಕೆ ಹಿಂದೆ ಬಹಳ ಅರ್ಥ ಇದೆ.
ಅಂದ್ರೆ ಇದು ಎಲ್ಲವೂ ಬಿರುಗಾಳಿ ಎದ್ದಿದೆ ಅಂತ ಅನ್ಸುತ್ತೆ. ಆದರೆ ನಾನು ಇದನ್ನ ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ನಾನು ಹಿಂದುವಾಗಿ ಸಾಯ್ತೇನೆ, ಹುಟ್ಟಿದ್ದೇನೆ ಹಿಂದುವಾಗೆ ಸಾಯ್ತೇನೆ ಅಂತ ಹೇಳಿರುವಂತ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನ ಕರ್ನಾಟಕದಲ್ಲಿ ಎಬ್ಬರಿಸಿದೆ. ಅದರಿಂದ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಅವ್ರ ಹೇಳಿಕೆಯಲ್ಲೇ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ನ ಕೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾಗ್ರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತಾ ಅಂತ ಹೇಳಿಕೆ ಕೊಟ್ಟ ಮೇಲೆ AICC ಅಧ್ಯಕ್ಷರು ಇವರು ಹೋಗಿ ಪ್ರಯಾಗ್ರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ KPCC ಅಧ್ಯಕ್ಷರಾಗಿ, ಇದನ್ನ ನಿಜವಾಗ್ಲೂ ಕೂಡ ನಾನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ, ಮತ್ತೆ ರಾಜಕೀಯದ ಬದಲಾವಣೆ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಬದಲಾವಣೆ 100ಕ್ಕೆ 100 ಇದೆ ಅಂತ ಅನ್ಸುತ್ತೆ. ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತೀರಾ?